ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ಭವಿಷ್ಯತ್ತಿನಲ್ಲಿ ಬರಬಹುದಂಥ ಕೃಷ್ಣಾರ್ಜುನರ ಸಂವಾದವನ್ನು ರಾಮನಿಗೆ ವಸಿಷ್ಠರು ವರ್ಣಿಸ್ತಾ ಇದ್ದರು. ಈಗ ಕೃಷ್ಣನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದ. ಪ್ರಯತ್ನಶೀಲನಾದವನು ಪೂರ್ವೋತ್ತರ ವಿಶೇಷಗಳನ್ನು ಪರಿಗಣಿಸಿ ಅಂದರೆ ಲೆಕ್ಕಕ್ಕೆ ತೆಗೆದುಕೊಂಡು ಯಾವುದನ್ನು ಇದೇ ಪುರುಷಾರ್ಥವೆಂದು ನಿಶ್ಚಯ ಮಾಡಿಕೊಂಡು ಕಾರ್ಯಪರನಾದರೆ ಅವನು ತಪ್ಪದೆ ಜಯಿಸುವನು, ಭವಬಂಧನವನ್ನು ಗೆಲ್ತಾನೆ ಅಂತ ಮಾತನ್ನು ಮುಂದುವರೆದು ಹೇಳ್ತಾನೆ. ಈಗ ವಿಂಧ್ಯಾದಿ ಪರ್ವತಗಳಲ್ಲಿ ಭಾರಿಯ ಬಿರುಗಾಳಿಯು ಬೀಸುವಾಗ ಕಲ್ಲುಗಳೂ ಒಡೆದು ಹೋಗುವುದು ಉಂಟಲ್ಲವೇ? ದೊಡ್ಡ ದೊಡ್ಡ ಪರ್ವತಗಳಿರ್ತವೆ, ಭಾರಿಯಾದಂಥ ಬಿರುಗಾಳಿ ಬೀಸುವಾಗ ಏನಾಗುತ್ತೆ, ಕಲ್ಲುಗಳು ಸಹ ಒಡೆದು ಹೋಗುತ್ತೆ. ಆದ್ದರಿಂದ ಅದನ್ನು ಕಂಡು ಪ್ರಯತ್ನವು ದೃಢವಾಗಿದ್ದರೆ ಗೆಲ್ಲುವುದು ಎಂಬುದನ್ನು ನಂಬಿ ಶಾಸದಲ್ಲಿ ಹೇಳಿರುವಂತೆ ಪ್ರಯತ್ನವನ್ನು ಮಾಡಬೇಕಲ್ಲದೆ ಬುದ್ಧಿವಂತನಾದವನು ಪ್ರಯತ್ನವನ್ನು ಬಿಡಬಾರದು. ಆದ್ದರಿಂದ ಇಲ್ಲಿ ಯಾರಿಗೆ ನಿಜವಾಗಿಯೂ ಭವಬಂಧನವನ್ನು ಗೆಲ್ಲಬೇಕು ಅಂತ ಆಸೆ ಇರ್ತದೆ, ನಿಜವಾಗಿಯೂ ಈ ಜನನ ಮರಣ ಚಕ್ರದಿಂದ ಬಿಡುಗಡೆಯನ್ನು ಹೊಂದಬೇಕು ಅಂತ ಇರ್ತದೆ, ಅವರು ಒಂದು ಯೋಚನೆ ಮಾಡಬೇಕು. ಏನಂತ? ಭಾರಿ ಬಿರುಗಾಳಿ ಬೀಸಿದರೆ ಪರ್ವತದಲ್ಲಿರುವ ಕಲ್ಲನ್ನು ಕೂಡ ಒಡೆದಾಕುವ ಶಕ್ತಿ ಇರೋದ್ರಿಂದ ನಾನು ದೃಢವಾಗಿ ನಿಶ್ಚಯದಿಂದ ಸರಿಯಾದ ರೀತಿಯಲ್ಲಿ ಪ್ರತಿನಿತ್ಯ ಪುರುಷ ಪ್ರಯತ್ನಪಟ್ಟು ಸಾಧನೆಯನ್ನು ಮಾಡಿದ್ದೆ ಆದರೆ ಈ ಭವಬಂಧನವನ್ನು ಬಗೆಹರಿಸ್ಕೊಳ್ಬೋದು, ಈ ಕರ್ಮವಾಸನೆಯನ್ನು ನಾನು ನಿವಾರಣೆ ಮಾಡ್ಕೊಳ್ಬೋದು ಅನ್ನುವುದನ್ನು ಮನಗಾಣಬೇಕಿಲ್ಲಿ. ಅದರಿಂದ ನರಕ, ಸ್ವರ್ಗ ಇವೆಲ್ಲವೂ ಸೃಷ್ಟಿವಾಸನೆಯ ಭೇದಗಳು. ಇವೆಲ್ಲ ಇದ್ದಾವ ಅಂದರೆ ಅದನ್ನೇ ಇದ್ದಾವೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇವೆಲ್ಲ ಏನು? ಸ್ವರ್ಗ, ನರಕ ಇವೆಲ್ಲವೂ ಸೃಷ್ಟಿವಾಸನೆಯ ಭೇದಗಳು. ಇವು ಕೂಡ ವಾಸನಾಯುಕ್ತವಾದವೇ, ಸಂಕಲ್ಪದಿಂದಲೇ ಬಂದಿದ್ದವು, ಸಂಕಲ್ಪದಿಂದಲೇ ಹೋಗ್ತವೆ. ಬಹುಕಾಲದಿಂದ ಅವುಗಳನ್ನು ಹಾಗೆಯೇ ನೋಡಿ ನೋಡಿ ಅಭ್ಯಾಸವಾಗಿ ಹೋಗಿದೆ. ಬಹುಕಾಲದಿಂದ ನಮ್ಮ ಸಂಕಲ್ಪದಲ್ಲಿ ನೋಡಿ ನೋಡಿ ಏನಾಗಿದೆ, ಸಂಕಲ್ಪವನ್ನು ಮಾಡ್ತಾ 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 ಏನಾಗುತ್ತೆ, ಕೊನೆಗೊಂದಿನ ನಿಜದ ಸ್ಥಿತಿಯನ್ನು ಪಡೆದುಕೊಳ್ತವೆ. ಒಳ್ಳೆಯದನ್ನಾದರೂ ಮಾಡಿ ಕೆಟ್ಟದ್ದನ್ನಾದರೂ ಮಾಡಿ ಅದೇನಾಗುತ್ತೆ, ನಿಜದ ಸ್ಥಿತಿಯನ್ನು ಪಡೆದುಕೊಳ್ತವೆ. ಅದರಿಂದ ಇಲ್ಲಿ ಎಲ್ಲವೂ ಕೂಡ ಸೃಷ್ಟಿವಾಸನೆಯ ಭೇದಗಳೇ ಹೊರತು ಅವು ನಿಜವಲ್ಲ. ಅರ್ಥ ಆಯ್ತಲ್ಲ? ನಿಜ ಅಲ್ಲ, ಆದರೆ ನಿಜವಾಗಿ ಪರಿಣಮಿಸ್ತಾ ಇದೆಯಲ್ಲ ಅಂದರೆ ಕಾರಣ ಏನು? ಬಹುಕಾಲ ನಾವು ಅದಕ್ಕೆ ಏನು ಮಾಡಿದ್ದೀವಿ? ರೂಪ ಕೊಟ್ಟಿದ್ದೀವಿ, ಒಂದು ರೂಪನ್ನು ಕೊಟ್ಟಿದ್ದೀವಿ, ದುಡ್ದಿದ್ದೀವಿ. ಅದಕ್ಕಾಗಿ ಯಾವುದಕ್ಕಾಗಿ? ಆ ವಾಸನೆಯ ಚಿಂತನೆಯಲ್ಲಿ ಮುಳುಗಿ 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 ನಾವೇನು ಮಾಡಿದೆ, ಆ ಚಿಂತನೆಯನ್ನು ಸಾಕಾರ ರೂಪಗೊಳಿಸಿಬಿಟ್ಟಿದ್ದೀವಿ. ಅದರಿಂದ ಸ್ವರ್ಗವೂ ಸತ್ಯವೇ, ನರಕವೂ ಸತ್ಯವೇ, ಆದರೆ ವಾಸನಾ ಬಲದಿಂದಲೇ ಸತ್ಯವಾಗಿ ಕಾಣ್ತಾ ಇದೆ ಹೊರತು ಅವು ಪ್ರತ್ಯೇಕವಾಗಿ ಅವಕ್ಕೆ ಅಸ್ತಿತ್ವ ಇಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ನರಕ, ಸ್ವರ್ಗ ಇವೆಲ್ಲವೂ ಸೃಷ್ಟಿವಾಸನೆಯ ಭೇದಗಳು. ಬಹುಕಾಲದಿಂದ ಅವುಗಳನ್ನು ಹಾಗೆಯೇ ನೋಡಿ ನೋಡಿ ಅಭ್ಯಾಸ ಆಗಿ ಹೋಗಿದೆ. ಆದ್ದರಿಂದ ಜೀವನು ಪುರಾತನ ಕಾಲದಿಂದ ಬಂದಿರುವ ಮೋಹವನ್ನು ಆಶ್ರಯಿಸಿ ಇವೆಲ್ಲವನ್ನು ಹೀಗೆಯೇ ಕಾಣುವನು. ಅಲ್ಲಿಗೆ ಸ್ವರ್ಗ ನರಕಗಳ ಇದು ಸತ್ಯಾಸತ್ಯತೆಗಳು ಅರ್ಥ ಆಯ್ತಲ್ವ? ನಾವು ಚಿಂತನೆ ಮಾಡಿ ನೋಡಿದರೆ ಹೌದು ಅಂತ ಅನ್ನಿಸ್ತದೆ. ವಾಸನೆ ಆಗ್ಬೋದು, ನಮ್ಮ ಜನ್ಮಜಾತಕವಾಗ್ಬೋದು. ಜನ್ಮಜಾತಕ ಅಂದರೆ ಏನಿಲ್ಲಿ? ನಮಗೆ ದೇಹಗಳು ಬಂದು ಹೋಗುವ ರಹಸ್ಯ, ಮತ್ತು ಈ ಸ್ವರ್ಗ ನರಕಾದಿಗಳು ಮತ್ತು ದೇವತೆಗಳು ಇವೆಲ್ಲವನ್ನು ಇಲ್ಲಿ ಕೃಷ್ಣ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾನೆ. ಇವೆಲ್ಲವನ್ನು ಹೇಳಿದ ನಂತರ ಅರ್ಜುನ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಎಲೆ ಜಗತ್ಪತಿಯೇ, ನರಕ, ಸ್ವರ್ಗ ಮೊದಲಾದ ಸೃಷ್ಟಿ ಕಾರ್ಯಗಳ ಕಾರಣವೇನು? ಜೀವ, ಜಗತ್ತು, ಸ್ಥಿತಿ ಇವುಗಳ ಕಾರಣವೇನು ಹೇಳು? ಅರ್ಜುನ ಕೇಳ್ತಾನೆ ಅದಕ್ಕೀಗ. ಎಲೆ ಜಗತ್ಪತಿಯೇ, ಜಗತ್ತಿಗೆ ಒಡೆಯನಾದಂಥವನೇ, ನರಕ, ಸ್ವರ್ಗ ಮೊದಲಾದ ಸೃಷ್ಟಿ ಕಾರ್ಯಗಳ ಕಾರಣವೇನು? ಈ ಸ್ವರ್ಗ ನರಕಗಳಿಗೆ ಸೃಷ್ಟಿ ಆದವಲ್ಲ, ಇದಕ್ಕೆ ಕಾರಣ ಏನು? ಮತ್ತು ಜೀವ, ಜಗತ್ತು, ಸ್ಥಿತಿ ಇವುಗಳ ಕಾರಣ ಏನು ಹೇಳು? ಇವೆಲ್ಲ ಅವಶ್ಯಕತೆ ಇತ್ತಾ? ಸಂಕಲ್ಪದಲ್ಲಿ ಇವುಗಳ ಅವಶ್ಯಕತೆ ಇತ್ತಾ? ಸುಮ್ಮನೆ ಇದ್ದಿದ್ರೆ ಆಗೋದಲ್ವ? ನರಕ ಇಲ್ಲಿ ಹೋಗಲಿ, ಸ್ವರ್ಗ ಇದ್ದಿದ್ರೆ ಇದ್ಕೊಳ್ಳಿ, ನರಕ ಯಾತಕಪ್ಪ ಬಂತು? ಆಯಿತು, ಜೀವ, ಜಗತ್ತು, ಸ್ಥಿತಿ ಇವುಗಳು ಏನಕ್ಕೆ ಬರಬೇಕಾಗಿತ್ತು? ಇದಕ್ಕೆಲ್ಲ ಕಾರಣ ಏನು ಅಂತ ಕೇಳ್ತಾನೆ. ಅದಕ್ಕೆ ಪರಮಾತ್ಮನಾದ ಶ್ರೀಕೃಷ್ಣನು ಹೇಳ್ತಾನೆ, ಈ ವಾಸನಾ ಪ್ರಪಂಚವೆಂಬುದು ಕನಸಿನ ಹಾಗೆ. ಏನು?
ಈ ವಾಸನಾ ಪ್ರಪಂಚವೆಂಬುದು ಕನಸಿನ ಹಾಗೆ. ಯಾಕೆ ನಾವು ವಾಸನಾ ಪ್ರಪಂಚ ಅಂದರೆ ಏನಿಲ್ಲಿ ನಮ್ಮ ಸಂಕಲ್ಪದಿಂದ ಉದಿತವಾದಂಥದ್ದು. ನಾವು ಮಾಡ್ತಾ ಬರ್ತಾ ಇದ್ದಂಥ ಕರ್ಮಗಳು ನಮ್ಮನ್ನು ಬಹುವಾಗಿ ಅವು ಅಂಟ್ಕೊಂಡಿರ್ತವೆ. ಆ ಕರ್ಮವನ್ನು ಜರುಗಿ ಹೋದ ಕರ್ಮಗಳು, ನಾವು ಮಾಡಿದ ಕರ್ಮಗಳು ಏನು ಮಾಡ್ತವೆ, ಪದೇ 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 ನೆನಪಿಗೆ ಬಂದು 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 ಅದು ಸಂಕಲ್ಪವಾಗಿ ರೂಢಿಯಾಗಿ ಅವು ಗಟ್ಟಿಗೊಂಡಿರ್ತವೆ. ಅದನ್ನೆಲ್ಲಿ ಹೇಳ್ತಾರದು, ಈ ವಾಸನಾ ಪ್ರಪಂಚವೆಂಬುದು ಕನಸಿನ ಹಾಗೆ. ಆ ವಾಸನೆಯು ಕ್ಷಯವಾದರೆ ಶ್ರೇಯಸ್ಸುಂಟಾಗುವುದು. ಈಗ ನಾವು ಭೂತವನ್ನು ಕುರಿತೋ ಭವಿಷ್ಯತ್ತನ್ನು ಕುರಿತೋ ಚಿಂತನೆ ಮಾಡ್ತಾ ಇರ್ತೀವಿ, ವಾಸ್ತವದಲ್ಲಿ ಇರೋದನ್ನು ಬಿಟ್ಬಿಡ್ತೀವಿ. ನಾವು ವಾಸ್ತವದಲ್ಲಿದ್ದರೆ ಈ ವಾಸನೆಗಳೆಲ್ಲ ನಾಶವಾಗ್ತವೆ. ನಾವು ವಾಸ್ತವಿಕ ಜಗತ್ತಿನಲ್ಲಿರಬೇಕು. ವಾಸ್ತವಿಕ ಜಗತ್ತಿನಲ್ಲಿ ಬದುಕ್ತಾ ಇರ್ತೀವಿ, ಪ್ರಸ್ತುತದಲ್ಲಿ ಇರ್ತೀವಿ, ಆದರೆ ಮನಸ್ಸು ಮಾತ್ರ ಭೂತ ಭವಿಷ್ಯತ್ಗಳಲ್ಲಿ ಓಡಾಡ್ತಾ ಇರ್ತದೆ. ಅದಕ್ಕೆ ಇಲ್ಲಿ ಆ ವಾಸನಾ ಪ್ರಪಂಚವೆಂಬುದು ಕನಸಿನ ಹಾಗೆ. ನಾವು ಕನಸಿನಲ್ಲೇ ಮೈ ಮರೆತು ಕೂತ್ಕೊಳ್ಳೋದ, ರಾತ್ರಿ ಮಲಗಿರ್ತೀವಿ, ಕನಸು ಕಾಣ್ತಾ ಇರ್ತೀವಿ, ಬೆಳಗ್ಗೆ ಎದ್ದ ಮೇಲೂ ಎದ್ದು ಕಾರ್ಯಗಳನ್ನ ಮಾಡಬೇಕೇ ಹೊರತು ಕಂಡ ಕನಸನ್ನೇ ರಿಪೀಟ್ ಮಾಡ್ತಾ ಆಲೋಚನೆ ಮಾಡ್ತಾ ಕೂತ್ಕೊಳ್ಳೋದು ಅಲ್ವಾ. ಈ ದಡ್ಡತನದಿಂದಲೇ ನಮಗೆ ಏನಾಗಿರೋದು, ಜನ್ಮಾಂತರಗಳು ಬಂದಿರೋದು. ಇಲ್ಲೂ ಕೂಡ ಅದೇ ಆಗಿರೋದು. ಈ ವಾಸನಾ ಪ್ರಪಂಚವೆಂಬುದು ಕನಸಿನ ಹಾಗೆ. ಆ ವಾಸನೆಯು ಕ್ಷಯವಾದರೆ ಶ್ರೇಯಸ್ಸು ಉಂಟಾಗುವುದು. ಆದ್ದರಿಂದಲೇ ಈ ಸಂಸಾರವೆಂಬ ಭ್ರಮೆಯು ಹರಡಿರುವುದು. ದೀರ್ಘಕಾಲದಿಂದ ಇದು ರೂಢ ಮೂಲವಾಗಿರುವುದು. ಬಹುಕಾಲದಿಂದ ಇದನ್ನೇ ರಿಪೀಟ್ ಮಾಡ್ಕೊಂಡು ಬಂದಿರೋದ್ರಿಂದ ನಮಗಿದು ರೂಢಿ ಮೂಲವಾಗಿ ಕಾಣ್ತಾ ಇದೆ ಹೊರತು ಇವಕ್ಕೆ ಅಸ್ತಿತ್ವ ಇಲ್ಲ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಅದಕ್ಕೆ ಅರ್ಜುನ ಮುಂದುವರೆದು ಪ್ರಶ್ನೆಯನ್ನು ಕೇಳ್ತಾನೆ, ಎಲೆ ದೇವದೇವೇಶ್ವರನೇ, ಈ ವಾಸನೆಯು ಹೇಗೆ ಹುಟ್ಟಿತು, ಹೇಗೆ ಕ್ಷಯವಾಗುವುದು? ಈ ವಾಸನ ಅಂತಕ್ಕಂಥದ್ದು ಹೇಗೆ ಹುಟ್ಟಿತು, ಅದು ಹೇಗೆ ಕ್ಷಯವಾಗುತ್ತೆ, ಹೇಗೆ ನಾಶವಾಗುತ್ತೆ? ಅದಕ್ಕೆ ಭಗವಂತನ ಹೇಳ್ತಾನೆ, ಮೌರ್ಕ್ಯ ಮೋಹ ಇವುಗಳಿಂದ ಈ ವಾಸನೆಯು ಹುಟ್ಟುವುದು. ಯಾವುದರಿಂದ? ಮೂರ್ಖತನದಿಂದ ಈ ವಾಸನೆ ಹುಟ್ಟುತ್ತದೆ ಮತ್ತು ಮೋಹದಿಂದ ಈ ವಾಸನೆ ಹುಟ್ಟುತ್ತದೆ. ಅನಾತ್ಮದಲ್ಲಿ ಆತ್ಮಭಾವನೆ ಮಾಡುವುದರಿಂದ ಈ ಮೌರ್ಕ್ಯ ಮೋಹಗಳು ಹುಟ್ಟುವು. ಈ ಮೂರ್ಖತನ ಮತ್ತು ಮೋಹ ಎಲ್ಲಿಂದ ಹುಟ್ಟುತ್ತವೆ ಅಂತ ಅಂದರೆ ಅನಾತ್ಮದಲ್ಲಿ ಆತ್ಮಭಾವನೆ ಮಾಡುವುದರಿಂದ. ಅನಾತ್ಮ ವಸ್ತು ಯಾವುದು? ಅನಾತ್ಮ ವಸ್ತು ಯಾವುದು ಕಾಣಿಸ್ಕೊಂಡು ಸ್ವಲ್ಪ ಕಾಲ ಇದ್ದು ಮತ್ತೆ ಇಲ್ಲವಾಗುತ್ತೋ ಇದೆಲ್ಲವೂ ಅನಾತ್ಮ. ಇದರಲ್ಲಿ ನಾವು ಆತ್ಮಭಾವವನ್ನು ಮಾಡ್ತೀವಿ. ಅಂದರೆ ಇದು ಶಾಶ್ವತವಾದದ್ದು, ನಿತ್ಯ ನಿರಂತರವಾದದ್ದು, ನಿತ್ಯ ನೂತನವಾದದ್ದು, ನಮಗೆ ಸುಖ ಕೊಡುವಂಥದ್ದು ಅಂತ ನಾವು ಅಂದುಕೊಳ್ತೀವಿ. ಯಾವುದರಲ್ಲಿ? ದುಃಖವನ್ನು ತರ್ತಕ್ಕಂಥದ್ದು, ಸ್ವಲ್ಪ ಕಾಲ ಇದ್ದು ನಾಶವನ್ನು ಹೊಂದತಕ್ಕಂಥದ್ದು, ಕ್ಷಣಿಕ ಸುಖವನ್ನು ಕೊಡ್ತಕ್ಕಂಥದ್ದು, ಇವೆಲ್ಲ ಅನಾತ್ಮ ವಸ್ತುಗಳು. ಆದರೆ ಅದರಲ್ಲಿ ನಾವೇನು ಮಾಡ್ತೀವಿ? ಶಾಶ್ವತವಾದ ಆತ್ಮನ ಭಾವವನ್ನು ಹೊಂದುತ್ತೀವಿ. ಅನಾತ್ಮದಲ್ಲಿ ಆತ್ಮಭಾವನೆ ಮಾಡುವುದರಿಂದ ಈ ಮೂರ್ಖತನ ಮತ್ತು ಮೋಹಗಳು ಹುಟ್ಟುತ್ತವೆ. ಈ ಮೂರ್ಖತನ ಮತ್ತು ಈ ಮೋಹಗಳು ಹುಟ್ಟುವುದರಿಂದಾಗಿ ಈ ವಾಸನೆ ಹುಟ್ಟುತ್ತದೆ. ಅರ್ಥ ಆಯ್ತಲ್ವಾ? ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆತ್ಮಜ್ಞಾನವನ್ನು ಪಡೆದರೆ, ಮಹಾಬೋಧವು ಲಭಿಸಿದರೆ, ಆತ್ಮಜ್ಞಾನವನ್ನು ಪಡೆದರೆ, ಸಾಧನೆ ಮಾಡಿ ಆತ್ಮಜ್ಞಾನವನ್ನು ಪಡೆದರೆ, ಮಹಾಬೋಧವು ಲಭಿಸಿದರೆ, ಸರಿಯಾದ ಬೋಧನೆ ಸಿಕ್ಕಬೇಕು ನಮಗೆ. ಏನಂತ? ಇದು ಆತ್ಮ, ಇದು ಅನಾತ್ಮ ಅಂತ ಸತ್ಯಾಸತ್ಯತೆಗಳನ್ನ ತೋರಿಸ್ಕೊಡ್ತಕ್ಕಂಥ ಆ ವಿವೇಕ ಜ್ಞಾನ, ಆತ್ಮಜ್ಞಾನ ನಮಗೆ ಲಭಿಸಿದ್ದೇ ಆದರೆ ಈ ವಾಸನೆಯು ನಾಶವಾಗುವುದು. ಅರ್ಥ ಆಯ್ತಲ್ವ? ವಾಸನ ನಾಶವಾಯಿತು ಅಂದರೆ ಏನಾಯಿತು? ಕಷ್ಟ ಪರಂಪರೆಗಳು, ಈ ಜನ್ಮ ಪರಂಪರೆಗಳು ಇಲ್ಲವಾಗುತ್ತೆ. ಅದನ್ನು ಇಲ್ಲಿ ಬಹಳ ಸುಲಭವಾಗಿ ಪರಮಾತ್ಮ ಪರಿಹಾರ ಮಾಡ್ತಾ ಇದ್ದಾನೆ. ನಾವು ಅರ್ಥ ಮಾಡ್ಕೋಬೇಕು. ಎಲೈ ಕುಂತಿ ಪುತ್ರನೇ, ಭಾವಿತಾತ್ಮನಾಗಿರುವೆ ಅಂದರೆ ಆತ್ಮನೇ ನಾನೆಂಬ ಭಾವನೆಯನ್ನು ಪಡೆದಿರುವೆ. ಈಗ ನೀನು ಭಾವಿತಾತ್ಮ, ಆತ್ಮನೇ ನಾನು ಅಂತ ಭಾವನೆಯನ್ನು ಪಡ್ಕೊಂಡಿದ್ದೀಯ ಅಷ್ಟೇ. ಆಯಿತಾ? ಮತ್ತೀಗ ನೀನೇನು ಮಾಡಬೇಕು? ಸತ್ಯವು ಯಾವುದು ಎಂಬುದನ್ನು ತಿಳಿಯದವನಾಗಿರುವೆ. ಇವನು, ಅವನು, ನಾನು, ಈ ಜನರು ನನ್ನವರು ಎಂಬ ವಾಸನೆಯನ್ನು ತ್ಯಾಗ ಮಾಡು. ಈ ಜನರು ನನ್ನವರು ಎಂಬ ವಾಸನೆಯನ್ನು ತ್ಯಾಗ ಮಾಡು ಅಂದ್ರೆ ಅರ್ಥ ಏನು? ಅಂದರೆ ಎಲ್ಲರಿಂದ ದೂರ ಆಗುವುದಾ? ಎಲ್ಲರನ್ನು ವಿರೋಧ ಮಾಡುವುದಾ ಅಂತ ಅಂದರೆ ಅದನ್ನು ಹೇಳ್ತಾ ಇಲ್ಲ ಇಲ್ಲಿ. ನಾನು ಅಂತಕ್ಕಂಥ ಈ ದೇಹ ಆತ್ಮ ಬುದ್ಧಿ ಇದೆಯಲ್ಲ, ಇದು ಕೂಡ ನಾಶವಾಗತಕ್ಕಂಥದ್ದೇ. ನನ್ನ ಸಂಕಲ್ಪದಿಂದಲೇ ಉದಿತವಾಗಿದೆ, ನನ್ನ ಸಂಕಲ್ಪದ ಮೇರೆಗೆ ನಾಶವಾಗುತ್ತೆ ಅನ್ನೋ ಸತ್ಯವನ್ನು ತೋರಿಸ್ಕೊಟ್ಟಿದ್ದಾನಲ್ವ. ಮಿಕ್ಕ ದೇಹಗಳು ಕೂಡ ಹಾಗೆ ಅನ್ನೋದು ನಿನಗೆ ಅರ್ಥ ಆಯಿತು ಅಂದಮೇಲೆ ನೀನು ಎಲ್ಲದರಲ್ಲಿಯೂ ಏನು ಮಾಡಬೇಕು? ಯಾವುದು ಸತ್ಯ, ಯಾವುದು ಸುಳ್ಳು ಅನ್ನೋದನ್ನು ತಿಳಿಯದವನಾಗಿದೆಯಾ. ಆದ್ದರಿಂದ ನೀನೇನು ಮಾಡು? ಇದರ ಸರಿಯಾಗಿ ಇದನ್ನು ತಿಳ್ಕೊ ನೀನು. ಆಗೇನಾಗುತ್ತೆ? ವಾಸನೆ ತ್ಯಾಗವಾಗುತ್ತೆ. ಅದಕ್ಕೆ ಅರ್ಜುನ ಹೇಳ್ತಾನೆ, ವಾಸನೆಯು ವಿಲೀನವಾಗಲು ಜೀವನು ತಾನೇ ವಿಲೀನವಾಗುವನು.
ಯಾವನು ಯಾವ ಸತ್ತೆಯಿಂದ ಹುಟ್ಟಿರುವನೋ ಅದು ನಾಶವಾದರೆ ಅವನು ನಾಶವಾಗುವನಲ್ಲವೇ. ಇದು ಅಂದರೆ ಜೀವನು ವಾಸನಾ ಬಲದಿಂದ ಹುಟ್ಟಿದವನು, ವಾಸನೆಯು ನಾಶವಾಗಲು ಜೀವನು ನಾಶವಾಗುವನು ಎಂದರೆ ಜೀವಸತ್ತೆಯು ನಾಶವಾಗುವುದು. ಆಗ ಅಹಂ ಎನ್ನುವುದೇ ಇಲ್ಲವಾಗಲು ಇನ್ನು ಅಹಂ ಬ್ರಹ್ಮಾಸ್ಮಿ ಎನ್ನುವುದೆಂತು ಎಂಬುದು ಇಲ್ಲಿ ಪ್ರಶ್ನೆ ಬೀಜ. ಕೃಷ್ಣನ ವಿಚಾರದಲ್ಲಿ, ಕೃಷ್ಣನ ಬಳಿಯಲ್ಲಿ ಅರ್ಜುನ ಒಳ್ಳೆ ಪ್ರಶ್ನೆಯನ್ನು ಕೇಳ್ತಾನೆ. ಯಾಕಂದರೆ ಅದು ನಮ್ಮ ಲೆವೆಲ್ ಪ್ರಶ್ನೆ, ಅದು ನಮ್ಮಗಳ ಲೆವೆಲ್ ಪ್ರಶ್ನೆ. ಏನು ಹೇಳ್ತಾನೆ ಸ್ವಾಮಿ, ವಾಸನೆಯೇ ನಿರ್ಮೂಲ ಆಗಿಬಿಟ್ರೆ ವಾಸನಾ ಸಂಕಲ್ಪದಿಂದ ಜೀವನೂ ಕೂಡ ಇಲ್ಲವಾಗ್ತಾನೆ. ಯಾಕಂದರೆ ಜೀವನ ಎಂಬುದೇ ಸುಳ್ಳು. ಪರಮಾತ್ಮನ ಪ್ರತಿಬಿಂಬ ಜೀವಾತ್ಮ ಅಂತ ಕರೆದೆ, ಈಗ ಆ ಜೀವಾತ್ಮನು ಕೂಡ ವಾಸನಾ ಬಲದಿಂದಲೇ ಇರೋದ್ರಿಂದ ಜೀವಾತ್ಮನು ಕೂಡ ಇಲ್ಲವಾಗ್ತಾನಲ್ಲ. ವಾಸನೆಯು ವಿಲೀನವಾಗಲು ಜೀವನು ತಾನೇ ವಿಲೀನವಾಗನು. ವಾಸನೆ ಇಲ್ಲವಾಗ್ಬಿಟ್ರೆ ಜೀವನ ಅನ್ನುವುದು ಜೀವಭಾವವು ಕೂಡ ಇಲ್ಲವಾಗುತ್ತೆ. ಯಾವನು ಯಾವ ಸತ್ತೆಯಿಂದ ಹುಟ್ಟಿರುವನೋ ಅದು ನಾಶವಾದರೆ ಅವನು ನಾಶವಾಗುವುದಲ್ಲವೇ, ಅವನು ನಾಶ ಆಗ್ತಾನಲ್ವೇ. ಯಾವನು ಯಾವುದರಿಂದ ಹುಟ್ಟಿದನೋ ಆ ಮೂಲ ವಸ್ತುವೇ ನಾಶ ಆಯಿತು ಅಂದರೆ ಅವನು ಕೂಡ ನಾಶವಾದಂಗೆ ಅಲ್ವಾ. ಇದಕ್ಕೆ ಪ್ರತ್ಯೇಕತೆ ಬೇರೆ ಏತಕ್ಕೆ ಬೇಕು ಅಂತ ಇಲ್ಲಿ ಕೇಳ್ತಾನೆ. ಹೀಗೆ ವಾಸನಾ ನಾಶದಿಂದ ಜೀವನು ವಿಲಯವನ್ನು ಹೊಂದಲು, ದೇಶ ಕಾಲಗಳು ಅನ್ಯತಾ ಆಗಿ ಹೋಗಲು ಅಂದರೆ ಇಲ್ಲವಾಗಲು, ಜನ್ಮ ಮರಣಗಳಿಗೆ ಗುರಿಯಾಗಿ ತಿರುಗುವವರು ಯಾರು. ವಾಸನಾ ಕ್ಷಯವಾಯಿತು ಅಂದರೆ ಜನ್ಮ ಮರಣಗಳನ್ನ ಅನುಭವಿಸೋರು ಯಾರು ಅಂತ. ಅಂದರೆ ದೇಶ ಕಾಲಗಳು ಅನ್ಯತಾ ಆಗಿ ಹೋಗಲು ಎಂಬುದರಿಂದ ಜನ್ಮ ಮರಣಗಳು ಎಂದರೆ ದೇಹದ ಜನನ ಮರಣಗಳು ಎನ್ನುವುದನ್ನು ಬಿಟ್ಟು ಲಕ್ಷಣೆಯ ಸೃಷ್ಟಿ ಪ್ರಳಯಗಳೆಂದುಕೊಳ್ಳಬೇಕು. ಎಂದರೆ ಮುಕ್ತನಾಗುವವನು ಯಾರು ಎಂಬ ಭಾವ. ಈಗ ವಾಸನಾ ನಾಶ ಆಯಿತು ಅಂದರೆ ವಾಸನೆಯ ಜೊತೆಗೆ ಜೀವನೂ ನಾಶವಾಗ್ತಾನೆ. ಮುಕ್ತಿ ಹೊಂದವನು ಯಾರು ಹಂಗಾದರೆ? ಕಷ್ಟಪಡ್ತಿದ್ದವನು ಯಾರು, ಮುಕ್ತಿ ಹೊಂದವನು ಯಾರು? ಯಾಕಂದರೆ ಜೀವಭಾವ ಹೊರಟಾಯ್ತಲ್ಲ ವಾಸನೆ ಜೊತೆಲೆ. ಹಂಗಾದ್ರೆ ಮುಕ್ತಿ ಹೊಂದವನು ಯಾರು? ಯಾರಿಗೆ ಮುಕ್ತಿ ಅಂತ ಕೇಳ್ತಾ ಇದ್ದಾನೆ ಅರ್ಜುನ. ಸರಿಯಾದ ಪ್ರಶ್ನೆ, ಎಲ್ಲರಿಗೂ ಅನುಮಾನ ಇದ್ದದ್ದೇ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಏನು ಉತ್ತರ ಕೊಡ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.